ಒಬ್ಬ ಅನಂತಪುರದ ಬಿಜೆಪಿಯ ಮುಖಂಡರೊಬ್ಬರು ಗೋಪಾಲಕೃಷ್ಣ ಬೇಳೂರು ಅವರ ಹೆಸರನ್ನ ಒಬ್ಬ ನಮ್ಮ ಜನಾಂಗದ ಶ್ರೀಗಳು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದಕ್ಕೆ ಜನಾಂಗದ ಶ್ರೀಗಳು ಅವ್ರ ಹೆಸರು ಹೇಳಿದ ತಪ್ಪು ಅನ್ನೋ ಒಂದು ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ. ಅವ್ರ ನಾಲಿಗೆಯನ್ನು ಹರಿಬಿಟ್ಟಿದೆ. ನಾನಿವತ್ತು ಆ ಒಬ್ಬ ವ್ಯಕ್ತಿನ ಮಾಧ್ಯಮದ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೇನೆ. ಈ ಜನಾಂಗದ ನಾಯಕರ ಬಗ್ಗೆ ನಮ್ಮ ಶ್ರೀಗಳು ಮಾತಾಡಿದಾಗ ಅದನ್ನ ಪ್ರಶ್ನೆ ಮಾಡುವ ನೈತಿಕತೆ ನಿನಗೆಲ್ಲಿದೆ ಅಂತ. ಯಾಕೆಂದ್ರೆ ಒಂದು ಜನಾಂಗದ ಶ್ರೀಗಳು ಮಾತಾಡಿದ್ದಾರೆ ಅಂದ್ರೆ ಸನ್ಮಾನ್ಯ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಅವರ ಹಿರಿತನವನ್ನ ಪರಿಗಣಿಸಿ ಮತ್ತೆ ಈ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಪರಿಗಣಿಸಿ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಹಕ್ಕೋತ್ತಾಯ ಮಾಡಿದ್ದಾರೆ ಅವತ್ತು ಆ ಒಂದು ಸಭೆಯಲ್ಲಿ ಎಲ್ಲರೂ ಸೇರಿ. ಹಾಗಂತ ಅವ್ರು ಯಾರಿಗೂ ಕೊಡಬಾರ್ದು, ಬೇರೆ ನಮ್ಮ ಜನಾಂಗದಲ್ಲಿ ಇರ್ತಕ್ಕಂಥ ಲೀಡರ್ಗಳಿಗೆ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಈಗಾಗಲೇ ಮುದ್ರಾ ಮೊನ್ನೆ ಆಗಿದ್ದಾರೆ. ಭೀಮಣ್ಣ ನಾಯ್ಕ ಅವರು ಮೊದಲನೇ ಸತಿ ಗೆದ್ದಿದ್ದಾರೆ. ಹಾಗಂತ ಹಿರಿಯರಿದ್ದಾರೆ 3 ಸತಿ. ಇವತ್ತೇನು ನಮ್ಮ ಜನಾಂಗದಲ್ಲಿ ಯಾರು ಗೆದ್ದಿದ್ದಾರೆ ಅದರಲ್ಲಿ ಹಿರಿಯರು ಅಂತ ಗೋಪಾಲಕೃಷ್ಣ ಬೇಳೂರು ಅವರೇ ಹಿರಿಯರು. ನಮ್ಮ ಜಿಲ್ಲೆಯಲ್ಲೂ ಕೂಡ ಅವರೇ ಹಿರಿಯ ಶಾಸಕ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಕೊಡಬೇಕು ಅನ್ನೋದನ್ನ ನಮ್ಮ ಜನಾಂಗದ ಒಬ್ಬ ಶ್ರೀಗಳು ಹೇಳಿದ್ರೆ, ಈ ಒಬ್ಬ ಅನಂತಪುರದ ಅವಿವೇಕಿ ರಾಜಕಾರಣಿ ಅವನ ನಾಲಿಗೆ ಹರಿಬಿಡ್ತಾರೆ. ಒಂದಿಷ್ಟು ಜನ ನಮ್ಮ ಏನು ಜನಾಂಗದ ಕೆಲವು ಲೀಡರ್ಗಳನ್ನ ಕೂರಿಸ್ಕೊಂಡು, ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ನು ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತಾನೆ, ಏನಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ. ಪ್ರೆಸ್ ಮೀಟ್ ಇದೆ ಬರ್ರಿ ಅಂತ. ಅವ್ನಿಗೆ ಒಂದು ವಾರಕ್ಕೆ 2 ಸತಿ ಪ್ರೆಸ್ ಮೀಟ್ ಮಾಡೋದು, ಪ್ರೆಸ್ಸರ್ ಎದುರುಗಡೆ ಹೋಗ್ಬಿಟ್ಟು ನಾನು ಮಾತಾಡಿದ ತಕ್ಷಣ ನಾನು ಒಬ್ಬ ದೊಡ್ಡ ರಾಜಕಾರಣಿ ಆಗ್ತೀನಿ ಅನ್ನೋದು ಅವನಿದೆ. ನಾನು ಸಾಕಷ್ಟು ಸತಿ ಹೇಳಿದ್ದೆ ಅವನಿಗೆ, ನೀನು ರಾಜಕಾರಣ ಮಾಡ್ಬೇಕಾದ್ರೆ ಆಡಳಿತ ಮಾಡ್ತಕ್ಕಂಥವ್ರ ವೈಫಲ್ಯಗಳನ್ನ ಎತ್ತಿ ತೋರಿಸಿ ರಾಜಕಾರಣ ಮಾಡು. ಮತ್ತೆ ಈ ನಾಡಿನ ಈ ತಾಲೂಕಿನ ಜನತೆಗೆ ಇಂಥ ಕೆಲಸ ಕಾರ್ಯಗಳಾಗಬೇಕು ಅನ್ನೋದ್ರ ಬಗ್ಗೆ ರಾಜಕಾರಣವನ್ನ ನೀನು ತೋರಿಸುವಂತ. ಅದನ್ನ ಬಿಟ್ಟು ಮಾತೆತ್ತಿದ್ರೆ ಬೇಳೂರು ಗೋಪಾಲಕೃಷ್ಣ ಬೇಳೂರು ಅವ್ರನ್ನ ಮಾಧ್ಯಮದ ಮುಂದೆ ದೂರಂತದ್ದು, ಅವ್ರ ಮೇಲೆ ಹೊಟ್ಟೆ ಹೊಡಿಯನ್ನ ತೋರಿಸ್ತಕ್ಕಂಥದ್ದು. ಇದು ಒಬ್ಬ ಸನ್ನಡತೆ ರಾಜಕಾರಣಿಗೆ ಒಳ್ಳೇದಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಇವತ್ತು ಇಡೀ ತಾಲೂಕಾದ್ಯಂತ, ಇಡೀ ಜಿಲ್ಲಾದ್ಯಂತ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥದ್ದಾಗಿರ್ಬೋದು, ಅವರ ಬೇಳೂರು ಗೋಪಾಲಕೃಷ್ಣ ಬೇಳೂರು ಅವರ ಬೆಂಬಲಿಗರಾಗಿರ್ಬೋದು, ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ತಮ್ಮ ನಾಯಕರ ಬಗ್ಗೆ ಕೇಳ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಅವ್ರದೇ ಆದ ರೀತಿಯಲ್ಲಿ ಪ್ರೆಸ್ ಮೀಟ್ಗಳು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ದೇವಸ್ಥಾನದ ಪೂಜೆಗಳ ಪುರಸ್ಕಾರಗಳು ಮಾಡಿಬಿಟ್ಟು ಕೇಳಿರ್ತಕ್ಕಂಥದ್ದಾಗಿರ್ಬೋದು, ಅವರವರ ಒಂದು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಆಂತರಿಕವಾಗಿ ಮತ್ತೆ ಅವರವರ ಏನು ಅಭಿಮಾನಿಗಳ ವೈಯಕ್ತಿಕ ವಿಚಾರ. ಇವನು ಎಲ್ಲ ಒಂದ್ ಕಡೆ ನಮ್ಮ ಸ್ವಾಮಿಗಳು ಮಾತಾಡಿದಾಗ, ನಮ್ಮ ನಾಯಕರು ಡೆಲ್ಲಿಗೆ ಎಲ್ಲ ಹೋದ್ರೆ ಅದ್ರ ಬಗ್ಗೆ ಇವನು ಮಾತಾಡ್ತಕ್ಕಂಥದ್ದು, ಇವನು ನಮ್ಮ ನಾಯಕರ ಬಗ್ಗೆ ಮಾತಾಡತಕ್ಕಂಥ ನೈತಿಕತೆ ಏನಿದೆ? ಇವ್ರು ಹಾಗಾದ್ರೆ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂದಾಗ, ಇವನೆಲ್ಲ ಒಂದ್ ಕಡೆ ಮಧು ಬಂಗಾರಪ್ಪನವ್ರನ್ನ ಏನ್ ಹಿಂಬದಿ ರಾಜಕಾರಣ ಮಾಡ್ತಾನೆ, ಮಧು ಬಂಗಾರಪ್ಪನವ್ರ ಜೊತೆಗೆ ಇನ್ನು ಹೋಗ್ಬಿಟ್ಟು ಅವ್ರು ಕಾಲಾಡ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಾರಲ್ಲ, ಅದಕ್ಕಾಗೋ ಅವ್ರು ಮನವೊಲಿಸೋದಕ್ಕಾಗೋ, ಭೀಮಣ್ಣನ ಮನವೊಲಿಸೋದಕ್ಕಾಗೋ, ಯಾರಿಗೆ ಗೊತ್ತಿಲ್ವಾ? ಹೋಗಿ ಬಿಜೆಪಿ ಲೀಡರ್ಗಳಿಗೆ, ಅರ್ಥ ಹಾಲಪ್ಪನವರಿಗೆ ಮತ್ತೆ ರಾಘವೇಂದ್ರ ಅವರಿಗೆ ಗೊತ್ತಿಲ್ವಾ ಇವನು ಎಲ್ಲೆಲ್ಲಿ ಹೋಗ್ತಾನೆ, ಇವನು ಮಧು ಬಂಗಾರಪ್ಪನವ್ರ ಜೊತೆ ಹೇಗಿದ್ದಾನೆ ಮತ್ತೆ ಭೀಮಣ್ಣ ಜೊತೆ ಹೇಗಿದ್ದಾನೆ ಅಂತ?
ಇವ ನಮ್ಮ ಜನಾಂಗದ ಮರ್ಯಾದೆ ತೆಗೆದಂತವನು. ಇವನಿಂದ ನಮ್ಮ ಜನಾಂಗಕ್ಕೆ ಯಾವುದೇ ಒಂದು ಎಳ್ಳಷ್ಟು ಒಂದು ಉಪಕಾರ ಆಗಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕ್ರಿಕೆಟ್ ಕಬಡ್ಡಿ ಅಂತ ಹೇಳ್ಬಿಟ್ಟು ಏನೋ ಒಂದ್ ಕಡೆ ಹೋದಂಗ್ ಮಾಡ್ಬಿಟ್ಟು ಇವ್ರು ರಾಜಕಾರಣಕ್ಕೆ ಬರತಕ್ಕಂಥವ್ನು. ಇನ್ನೊಬ್ರು ದ್ವೇಷ ಮಾಡ್ಬಿಟ್ಟು, ದ್ವೇಷದ ಭಾಷಣ ಮಾಡ್ಬಿಟ್ಟು ರಾಜಕಾರಣ ಅನ್ಕೊಂಡಿದ್ದಾನೆ. ಅದಲ್ಲ, ಈ ಜಿಲ್ಲೆನಲ್ಲಿ ಈಡಿಗ ಜನಾಂಗನೂ ಕೂಡ ದೊಡ್ಡದಿದೆ. ಸಾಕಷ್ಟು ದೊಡ್ಡ ದೊಡ್ಡ ಜನಾಂಗದರಿದ್ದಾರೆ. ಮೊನ್ನೆ ಸಂಗಮೇಶ್ ಅವರಿಗಾಗಿ ಒಂದು 10-12 ಜನ ಶ್ರೀಗಳು ಹೋಗ್ಬಿಟ್ಟು ಅವ್ರಿಗೆ ಕೊಡ್ಬೇಕು ಮಂತ್ರಿ ಸ್ಥಾನ ಅಂತ ಕೇಳಿದ್ದಾರೆ. ನಮ್ಗೆಲ್ಲ ಖುಷಿ ಇದೆ, ಅವ್ರಿಗೇನು ಕೇಳೋದೇ ತಪ್ಪಲ್ಲ. ನಮ್ಮ ಜಿಲ್ಲೆಗೆ ಬರ್ತಾರೆ ಒಬ್ರು, ಕೊಡ್ಲಿ. ಹಾಗೆ ಬೇಳೂರು ಗೋಪಾಲಕೃಷ್ಣ ಅವರಿಗೂ ಕೊಡ್ಲಿ ಅಂತ ನಮ್ಮ ಒಂದು ಒತ್ತಾಯ ಮಾಡಿದ್ವಿ. ಆದ್ರೆ ಇವರು ಅದು ಕೇಳದೇ ತಪ್ಪು ಅನ್ನೋ ರೇಂಜಿಗೆ ಮಾತಾಡ್ತೀನಿ ಅಂದ್ರೆ ನಿಮ್ಮ ಕೆಟ್ಟ ಮನಸ್ಥಿತಿ ಇವತ್ತು ಗೊತ್ತಾಗ್ತಾ ಇದೆ. ಈ ಜನಾಂಗದ ಮುಂದೆ ಬೆತ್ತಲಾಗಕ್ಕೆ ಹೋಗಬೇಡಿ. ಈ ಜನಾಂಗಕ್ಕೆ ಯಾವುದೇ ರೀತಿಯಲ್ಲಿ ಕೊಡುಗೆ ಇಲ್ಲ. ತ್ಯಾಗರ್ತಿನಲ್ಲಿ ಬೇರೆ ಎಲ್ಲೂ ಅಲ್ಲ, ತ್ಯಾಗರ್ತಿನಲ್ಲಿ ಒಂದು ಸಮುದಾಯ ಭವನ ಕೊಡ್ತಾ ಇದೀವಿ ಈ ಜನಾಂಗದ್ದು. ಬೋರ್ಡ್ ಹಾಕೋ ದಿವಸ ಇವ್ರು ಹೇಳ್ಬಿಟ್ಟು ಹೋಗ್ತಾನೆ, ನನಗೆ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ಡೀಟೇಲ್ಸ್ ಕೊಡಿ, ನಾನು ದುಡ್ಡು ಹಾಕ್ತೀನಿ, ನೀವು ಶುರು ಮಾಡ್ಕೊಳ್ಳಿ ಕೆಲಸ ಅಂತ. ಮನೆಗೆ ಹೋದನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋತಾನೆ. ಇವನು ಯೋಗ್ಯತೆ ಇದು. ಇವನು ನಮ್ಮ ಜನಾಂಗದ ನಾಯಕರ ಬಗ್ಗೆ ಮಾತಾಡ್ತಾನೆ. ರತ್ನಾಕರ್ ಹೊನಗೋಡು ಯಾವ ದೇವಸ್ಥಾನಕ್ಕೆ, ಯಾವ ಇದಕ್ಕೆ, ಯಾವ ಜನಾಂಗದ ಬಗ್ಗೆ ನಮ್ಮ ಜನಾಂಗದ ಬಗ್ಗೆ ಎಲ್ಲಿ ಮಾಡಿದ್ಯಪ್ಪ? ಬೇಳೂರು ಗೋಪಾಲಕೃಷ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಈಡಿಗ ಜನಾಂಗ ಒಂದೇ ಅಲ್ಲ, ಅವರು ಎಲ್ಲಾ ಜನಾಂಗದ ನಾಯಕರು. ಎಲ್ಲಾ ಜನಾಂಗನು ಒಂದೇ ಜನಾಂಗ ಅಂತ ಹೇಳ್ಬಿಟ್ಟು ತಗೊಂಡು ಹೋಗುವಂತ ಒಂದು ನಾಯಕರು. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನೈತಿಕ ಹಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾಲಿಗೆಯನ್ನ ಬಿಗಿ ಹಿಡಿದು ಮಾತಾಡುವಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.